ಇವತ್ತು ಇತ್ತೀಚೆಗೆ ಐ ಗೆಸ್ ಭಾರತ ಬೆಳೆದಿದೆ, ಜಿಮ್ಸ್ಗಳು ಹೆಚ್ಚಾಗ್ತಾ ಇದೆ, ಅಲ್ಲಿಗೆ ಹೋಗಬೇಕು ಅನ್ನೋದು ಇಟ್ಸ್ ಪಾರ್ಟ್ ಆಫ್ ನಮ್ಮ ಲೈಫ್ ಸ್ಟೈಲ್ ಇವತ್ತು. ಸೊ ಬಟ್ ಈ ಕೆಲವು ವಯಸ್ಕರಲ್ಲಿ ಇವತ್ತಿಗೂ ರೆಸಿಸ್ಟೆನ್ಸ್ ಇರೋದಲ್ಲ ಡಾಕ್ಟ್ರೆ. ಜಿಮ್ಗೆಲ್ಲ ಯಾರು ಹೋಗ್ತಾರೆ, ಬರೀ ಆ್ಯಕ್ಟರ್ಸ್ಗೆ ಅಥವಾ ಬರೀ ಎಲ್ರಿಗೂ ಬೇಕಾಗಿಲ್ಲ. ಹೌ ಡು ವಿ ಎನ್ಕರೇಜ್ ಮಸಲ್ ಬಿಲ್ಡಿಂಗ್ ಆ್ಯಸ್ ಅ ಎಲ್ಲರಿಗೂ? ಈಗ ಹೆಂಗೆ ಉಸಿರಾಡೋಕ್ಕೆ ಆಕ್ಸಿಜನ್ ಬೇಕೋ ಆ ಥರ ಮಸಲ್ ಬೇಕೇ ಬೇಕು ಥರ ಹೆಂಗೆ ಇನ್ಸ್ಟಾಲ್ ಮಾಡೋದು ಆ ಹ್ಯಾಬಿಟನ್ನು? ಮಸಲ್ ಈಸ್ ಅನ್ ಆರ್ಗನ್ ಆಫ್ ಲಾಂಜಿವಿಟಿ ಅಂತ ಹೇಳ್ತಾರೆ. ಎಸ್ಪೆಷಲಿ ದ ಮಸಲ್ ಯು ಹ್ಯಾವ್ ಬಿಲೋ ಯುವರ್ ವೇಸ್ಟ್ ಲೆವೆಲ್ಗಿಂತ ಕೆಳಗಡೆ ಇರೋ ಮಸಲ್, ಇಟ್ ಶುಡ್ ಬಿ ಸೂಪರ್, ಇಟ್ ಶುಡ್ ಬಿ ವೆರಿ ಗುಡ್. You should build it very well, especially 40 plus, 50 plus, 60 plus, 70 plus as you grow older and older. So muscle has immense benefits. Diabetic idre nim diabetes control ಆಗುತ್ತೆ muscle build ಮಾಡೋದ್ರಿಂದ. If you are going for the gym, sugar control will become optimal. ಮಸಲ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಮಾಡೋದ್ರಿಂದ ಮಯೋಕೈನ್ಸ್ ಅಂತ ರಿಲೀಸ್ ಆಗುತ್ತೆ, ವಿಚ್ ಆರ್ ಸಪೋಸ್ ಟು ಬಿ ಆ್ಯಂಟಿ ಕ್ಯಾನ್ಸರ್ ಸ್ಟಫ್ ಇನ್ ದ ಲಾಂಗ್ ರನ್, ನಾಟ್ ಇನ್ ದ ನಥಿಂಗ್ ಈಸ್ ಇನ್ ದ ಶಾರ್ಟ್ ಟರ್ಮ್, ಎವ್ರಿಥಿಂಗ್ ಇಸ್ ಅ ಲಾಂಗ್ ಟರ್ಮ್ ಗೇನ್. ಏನು ಮಾಡಿದ್ರು ಇಟ್ಸ್ ಅ ಲಾಂಗ್ ಟರ್ಮ್. ಅಂದರೆ ಮಿನಿಮಮ್ ಎಷ್ಟು ವರ್ಷ? ಯು ಹ್ಯಾವ್ ಟು ಕೀಪ್ ಆನ್ ಡೂಯಿಂಗ್ ಇಟ್ ಟಿಲ್ ಯು ಕ್ಯಾನ್ as long as you are around, do your exercises. So that will keep you fit. And ಎಷ್ಟು ಮಾಡಬೇಕು ಅಂದರೆ ಯು ಶುಡ್ ನಾಟ್ ಡೂ ಇಟ್ ಸೋ ದಟ್ ಯು ಹ್ಯಾವ್ ಎನ್ ಇಂಜುರಿ ಆ್ಯಂಡ್ ಬಂದ್ಬಿಟ್ಟು ಸರ್ಜರಿ ಮಾಡಿಸ್ಕೊಂಡು ದೆನ್ ಮುಂದೆ ಮಾಡಲಿಕ್ಕೆ ಆಗಲ್ಲ, ಆ ಸ್ಥಿತಿಗೆ ಬಂದುಬಿಡಬಾರ್ದು. ಯು ಡೋಂಟ್ ರಿಕ್ವೈರ್ ಹೆವಿ ವೇಟ್ ಲಿಫ್ಟಿಂಗ್, ಯು ಡೋಂಟ್ ರಿಕ್ವೈರ್ ಹೆವಿ ಸ್ಟ್ರೆಂತ್ ಟ್ರೈನಿಂಗ್ ಆರ್ ರೆಸಿಸ್ಟೆನ್ಸ್ ಟ್ರೈನಿಂಗ್. ಸೊ ಅಪ್ಪರ್ ಲಿಂಬ್ ಸ್ಟ್ರೆಂತ್ಗೆ ಯು ಕ್ಯಾನ್ ಯೂಸ್ ಅ ಬಾರ್ಬೆಲ್ ಅಟ್ ಹೋಮ್. ನೀವೇನು ಜಿಮ್ಗೆ ಹೋಗ್ಬೇಕಂತ ಅವಶ್ಯಕತೆ ಇಲ್ಲ. ಬ್ಯಾಂಡ್ಸ್ ಇದೆ. ಬ್ಯಾಂಡ್ಸ್ ಇದೆ. ಬಾರ್ಬೆಲ್ಸ್ ಆರ್ ಸೇಫ್. ಯಾಕಂದ್ರೆ ಬಾರ್ಬೆಲ್ಸ್ ಅಡ್ವೈಸ್ ಮಾಡೋದಂದ್ರೆ 2 ಕೈಯಲ್ಲಿ ಕಂಟ್ರೋಲ್ ಇರುತ್ತೆ. ಈಗ ಡಂಬಲ್ಸ್ ಮಾಡೋದಾಗಲಿ ಕೆಟಲ್ ಬೆಲ್ಸ್ ಮಾಡೋದಾಗಲಿ ಒಂದೇ ಕೈಯಲ್ಲಿ ಕಂಟ್ರೋಲು. ಒಂದು ವೈಲ್ಡ್ ಸ್ವಿಂಗ್ ಕ್ಯಾನ್ ಕಾಸ್ ಇಂಜುರಿ. ಸೊ ಬೋತ್ ಹ್ಯಾಂಡ್ ಸಪೋರ್ಟೆಡ್, ಇಟ್ ಈಸ್ ಅ ಮಚ್ ಸೇಫರ್ ಫಾರ್ಮ್ ಆಫ್ ಎಕ್ಸಸೈಸ್ ದೆನ್ ಒನ್ ಹ್ಯಾಂಡ್ ಸಪೋರ್ಟೆಡ್. ಆ್ಯಂಡ್ ಏನು ಹೆವಿ ಮಾಡೋದು ಅವಶ್ಯಕತೆ ಇಲ್ಲ ನಿಮಗೆ. ಸಾಕು 10-15 kg ಮಾಡ್ತಾಯಿರಿ ರೆಗ್ಯುಲರ್ಲಿ. ನಿಮ್ಮ ಬಾಡಿ ಯಾವ ಥರ ಶೇಪ್ ಆಗುತ್ತೆ, ಎಷ್ಟು ಚೆನ್ನಾಗಿ ಅನಿಸುತ್ತೆ ನಿಮಗೆ, ಯು ವಿಲ್ ಫೀಲ್ ಗುಡ್ ಅಬೌಟ್ ಇಟ್. So this is what I would advise every human being, especially people growing older, 40, 50, 60, 70, I heard the age group, to start doing some amount of strengthening exercises or resistance training or muscle building. ಇದು ಮಾಡೋದ್ರಿಂದ ನಿಮ್ಮ ಲೈಫ್ ನೀವು ಫಾಲ್ಸ್ನ ಪ್ರಿವೆಂಟ್ ಮಾಡ್ಬೋದು. ಫಾಲ್ಸ್ ಪ್ರಿವೆಂಟ್ ಮಾಡ್ಬೋದು ಯಾಕಂದರೆ ಯುವರ್ ಮಸಲ್ ಇಸ್ ಸ್ಟ್ರಾಂಗರ್. ದ ಅದರ್ ಥಿಂಗ್ ಅಂದರೆ ಬ್ಯಾಲೆನ್ಸ್ ಎಕ್ಸಸೈಸಸ್ ಅಂತ ಬಂದಿದೆ ಈಗ ಹೊಸದು. ಆ್ಯಸ್ ಯು ಗ್ರೋ ಓಲ್ಡರ್, ದಿಸ್ ಇಸ್ ಫಾರ್ ದ ಸೀನಿಯರ್ ಸಿಟಿಸನ್ಸ್ ಹೂ ಆರ್ 65+. ಸೊ ಎಕ್ಸಸೈಸಸ್ ಟು ಮೇಂಟೈನ್ ಯುವರ್ ಬ್ಯಾಲೆನ್ಸ್. ಬಿಕಾಸ್ ನೀವು ಸಹಜವಾಗಿ ಕತೆಗಳನ್ನ ಕೇಳ್ತೀರಾ, ಇಲ್ಲ ಬಾತ್ರೂಮ್ಗೆ ಹೋಗಿದ್ರು ಜಾರ್ ಬಿದ್ದುಬಿಟ್ರು, ಮನೆಯಲ್ಲಿ ಜಾರ್ ಬಿದ್ದುಬಿಟ್ರು ನಮ್ಮ ಅಜ್ಜಿ. ಸೊ ಆ್ಯಸ್ ದೇ ಗ್ರೋ ಓಲ್ಡರ್ ಆ್ಯಂಡ್ ಓಲ್ಡರ್ ದೇ ಸ್ಟಾರ್ಟ್ ಬಿಕಮಿಂಗ್ ಮೋರ್ ಆ್ಯಂಡ್ ಮೋರ್ ಸೆಡೆಂಟ್ರಿ. ಸೊ ಇದು ಕೂತ್ಕೊಂಡೇ ಬ್ಯಾಲೆನ್ಸ್ ಕಮ್ಮಿ ಆಗ್ತಾ ಇರೋದವ್ರಿಗೆ. ಎಕ್ಸಸೈಸ್ ಮಾಡ್ತಾ ಇದ್ದರೆ, ಮುಂಚೆಯಿಂದ ಮಾಡ್ತಾ ಇದ್ದರೆ, ಈವನ್ ಎ ಸಿಂಪಲ್ ವಾಕ್ ಫಾರ್ ಅನ್ ಓಲ್ಡರ್ ಪೇಷಂಟ್, ಲೆಟ್ ಎಸ್ ಸೇ ಯು ಆರ್ ತುಂಬ ಹೆಲ್ತ್ ಕಂಡೀಷನ್ಸ್ ಇದೆ, ಬೇರೆ ಪ್ರಾಬ್ಲಮ್ಸ್ ಇದೆ, 65+, ಸಿಂಪಲ್ ವಾಕ್ ಅಟ್ ದ್ಯಾಟ್ ಏಜ್ ತುಂಬ ಒಳ್ಳೆಯದು. ಸೊ ಇದು ಸಿಂಪಲ್ ವಾಕ್ ಯಾವ ಏಜ್ ಕ್ಯಾಟಗರಿಗೆ ನೀವು ಹೇಳ್ತಾ ಇರೋದು? 65+, 70+. ದಿನಕ್ಕೆ ಎಷ್ಟೊತ್ತು ಮಾಡಬೇಕು? ಒಂದು ಅರ್ಧ ಗಂಟೆ ಮಾಡಿದರೆ ಸಾಕು.